ವೀಕ್ಷಕರೇ, ಶ್ರೀದೇವಿ ಭೈರಪ್ಪ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದ ನಟ ಯುವರಾಜ್ ಕುಮಾರ್ ಅವರು ಕಳೆದ ತಿಂಗಳಷ್ಟೇ ಶ್ರೀದೇವಿ ಭೈರಪ್ಪ ಅವರಿಗೆ ವಿಚ್ಛೇದನದ ನೋಟಿಸ್ ಅನ್ನ ನೀಡಿದ್ದರು. ಈ ಒಂದು ನೋಟಿಸ್ ನಲ್ಲಿ ಮಾನಸಿಕ ಕ್ರೌರ್ಯ ಮತ್ತು ಮಾನಸಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಯುವರಾಜ್ ಕುಮಾರ್ ಅವರು ಪತ್ನಿ ಶ್ರೀದೇವಿ ಮೇಲೆ ಆರೋಪವನ್ನ ಮಾಡಿದ್ದರು. ಆನಂತರ ನಟ ಯುವರಾಜ್ ಕುಮಾರ್ ಅವರ ಈ ಒಂದು ನೋಟಿಸ್ಗೆ ಉತ್ತರಿಸಿದ ಶ್ರೀದೇವಿ ಅವರು ಕೂಡ ನಟಿ ಸಪ್ತಮಿ ಗೌಡ ಹಾಗೂ ಯುವರಾಜ್ ಕುಮಾರ್ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡಿ ಆರ್ಟಿಕಲ್ ಒಂದನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಿದ್ದರು. ಇದರಿಂದ ನಟಿ ಸಪ್ತಮಿ ಗೌಡ ಮತ್ತು ನಟ ಯುವರಾಜ್ ಕುಮಾರ್ ಅವರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಸಾಕಷ್ಟು ವೈರಲ್ ಆಗಿದ್ದ ಕಾರಣ ನಟಿ ಸಪ್ತಮಿ ಗೌಡ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದರು. ಮುಂದಿನ ವಾರ ಈ ಕುರಿತಾಗಿ ಕೋರ್ಟ್ ನಲ್ಲಿ ಚರ್ಚೆ ನಡೆಯಲಿದ್ದು, ಮುಂದಿನ ವಾರವೇ ವಿದೇಶದಿಂದ ಭಾರತಕ್ಕೆ ಬರಲಿರುವ ನಟ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ಸಪ್ತಮಿ ಗೌಡ ಮತ್ತು ಯುವರಾಜ್ ಕುಮಾರ್ ಮಾಡಿದ್ದ ಎಲ್ಲಾ ಆರೋಪಗಳಿಗೆ ಉತ್ತರಿಸಲಿದ್ದು, ನಟ ಯುವರಾಜ್ ಕುಮಾರ್ ಅವರು ತಮಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯನ್ನ ಕೋರ್ಟ್ಗೆ ಕೊಡಲಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.